ಮುಂದಿನ ಶಕ್ತಿಯ ನಿಯಮ, ಡೋಂಟ್ ಎಕ್ಸೀಡ್ ದ ಗೋಲ್ ಆ್ಯಂಡ್ ನೋ ವೇರ್ ಟು ಸ್ಟಾಪ್ ಆಫ್ಟರ್ ದ ವಿನ್. ಅಂದರೆ ಗೆದ್ದ ಮೇಲೆ, ಗುರಿ ಮುಟ್ಟಿದ ಮೇಲೆ ನಾವು ಇನ್ನೂ ಓಡ್ತಾ ಇರೋದಕ್ಕಿಂತ ಎಲ್ಲಿ ನಿಲ್ಲಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ನಾವೇನು ಮಾಡ್ತೀವಿ ಅಂದರೆ ಗೆದ್ದ ಮೇಲೆ ಪಾರ್ಟಿ ಮಾಡ್ತಾ, ತಿಂತಾ, ಕುಡಿತಾ ಎಂಜಾಯ್ ಮಾಡಲಿಕ್ಕೆ ಇಳಿದು ಬಿಡ್ತೀವಿ. ತುಂಬ ಇಮೋಷ್ನಲ್ ಆಗಿಬಿಡ್ತೀವಿ, ಕೆಲಸನ ಬಿಗಡಾಯಿಸ್ಬಿಡ್ತೀವಿ. ನಮಗೆ ಈ ಸೋಲಿನ ಕ್ಷಣ ಏನಿದೆಯಲ್ಲ, ಅದಕ್ಕಿಂತ ಅಪಾಯಕರ ಏನು ಗೊತ್ತಾ, ಈ ಗೆಲುವಿನ ಕ್ಷಣಗಳು. ಸೋತಾಗ ಏನು ಮಾಡ್ತೀವಿ, ಆ ಘಟನೆಯಿಂದ ಲರ್ನಿಂಗ್ ತಗೋತೀವಿ, ಪಾಠ ಕಲಿತೀವಿ, ಮತ್ತು ನಾವು ಇನ್ನೂ ಅಪ್ಗ್ರೇಡ್ ಆಗ್ತೀವಿ, ಬೆಟರ್ ಆಗ್ತೀವಿ, ಇನ್ನೂ ಕಲಿತೀವಿ. ಆದರೆ ಗೆದ್ದರೆ ನಮ್ಗೆ ಹಿಡಿಲಿಕ್ಕೆ ಯಾರಿರಲ್ಲ, ಆ ರೀತಿ ನಾವು ತಯಾರಾಗಿಬಿಡ್ತೀವಿ. ಅದರಲ್ಲೂ ಶಾರ್ಟ್ ಟರ್ಮ್ ಸಕ್ಸಸ್ ಸಿಕ್ಕಿದ್ರೆ ಕೇಳೋದೇ ಬೇಡ. ಅಂದರೆ ದುಡ್ಡು ಈಸಿಯಾಗಿ ಬಂದುಬಿಟ್ರೆ ನಮ್ಗೆ ಹಿಡಿಯೋರು ಯಾರಿಲ್ಲ. ನಮಗೆ ಗೆಲುವು ಸೋಲು ವ್ಯತ್ಯಾಸ ಆಗಬಾರ್ದು. ಆ ಒಂದು ಸೆಂಟ್ರಲ್ಲಿ ಪ್ರೊಸೆಸ್ ಇರುತ್ತಲ್ಲ, ನಾವು ಗುರಿ ಮುಟ್ಟುವ ದಾರಿ, ಅದ್ರ ಮೇಲೆ ನಮಗೆ ಪ್ರೀತಿ ಆಗಬೇಕು, ಲವ್ ಆಗಬೇಕು. ಆಟದಲ್ಲಿ ಗೆಲ್ತೀವೋ ಸೋಲ್ತೀವೋ ಸೆಕೆಂಡರಿ, ಆದರೆ ಆ ಆಟ ಆಡಿದರೆ ಯಾವ ರೀತಿ ಇರಬೇಕಂದ್ರೆ ನಮಗೆ ಆ ಆಟ ನೆನಪಿರಬೇಕು, ಗೆಲುವು ಸೋಲಲ್ಲ. ಮನುಷ್ಯನ ಗುಣ ಏನಂದರೆ ಗೆದ್ದರೆ ನಾನೇ ಮಾಡಿದೆ ಹಾಗಾಗಿ ಗೆದ್ದೆ ಅನ್ಕೋತೀವಿ. ಆದರೆ ಸೋತ್ರೆ ತಪ್ಪನ್ನು ಬೇರೆಯವ್ರ ಮೇಲೆ ಹಾಕ್ಬಿಡ್ತೀವಿ. ಜನ, ಸಮಾಜ, ಪ್ರಪಂಚ, ದೇವರು ಎಲ್ಲರ ಮೇಲೆ ಹಾಕ್ಬಿಡ್ತೀವಿ. ಆ್ಯಕ್ಚುಲಿ ಏನು ಮಾಡಬೇಕಂದ್ರೆ ಗೆದ್ದರೆ ಆ ಕ್ರೆಡಿಟ್ನ ಎಲ್ಲರಿಗೂ ಕೊಡಬೇಕು. ಯಾಕಂದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ, ಮಿತ್ರ ರೂಪದಲ್ಲಾಗಿರ್ಬೋದು, ಶತ್ರು ರೂಪದಲ್ಲಾಗಿರ್ಬೋದು, ಎಲ್ಲರೂ ನಮ್ಮನ್ನು ಸಹಾಯ ಮಾಡಿರ್ತಾರೆ, ಅವರೆಲ್ಲರಿಗೂ ಕ್ರೆಡಿಟ್ ಕೊಡಬೇಕಾಗತ್ತೆ. ಸೋತ್ರೆ ಮಾತ್ರ ಆ ಜವಾಬ್ದಾರಿ ನಾವೇ ತಗೋಬೇಕು. ಎಲ್ಲಿ ತಪ್ಪೆಜ್ಜಿಟ್ಟೆ, ಏನು ಮಿಸ್ಟೇಕ್ ಮಾಡಿದೆ, ಅದ್ರ ಮೇಲೆ ಗಮನ ಇರಬೇಕು. ಆವಾಗಲೇ ಗೇಮ್ ಚೇಂಜ್ ಆಗ್ಲಿಕ್ಕೆ ಸಾಧ್ಯ. ಶಾರ್ಟ್ ಸಕ್ಸಸ್ ಸಿಕ್ತು, ಸ್ವಲ್ಪ ದುಡ್ಡು ಮಾಡಿದ್ವಿ, ಆ ಸಕ್ಸಸ್ ಸೆಲೆಬ್ರೇಟ್ನ ಅವತ್ತೇ ಮುಗಿಸ್ಬಿಡ್ಬೇಕು. ನಾಳೆಯಿಂದ ಬೇರೆ ಕೆಲಸ, ಇನ್ನೂ ಅಪ್ಗ್ರೇಡ್ ಆಗ್ತಾ ಹೋಗಬೇಕು. ಯಾಕಂದರೆ ಪರಿವರ್ತನೆ ಜಗದ ನಿಯಮ. ನಾವು ಹೀಗೆ ಸಕ್ಸಸ್ ಆಗಿ ಇರಲ್ಲ, ಏಳು ಬೀಳು ಇರುತ್ತೆ. ಹಾಗಾಗಿ ನಾವು ಇನ್ನೂ ಕಲಿತಾ ಹೋಗಬೇಕಾಗತ್ತೆ. ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಸಕ್ಸಸ್ ಆದ್ವಿ ಅಂದರೆ ನಾವು ಇದೇ ಇನ್ನೂ ಜಾಸ್ತಿ ಮಾಡ್ಕೊಳೋದ್ರಾಯಿತು, ಇನ್ನು ಇದನ್ನು ದೊಡ್ಡದಾಗಿ ಬೆಳೆಸೋಣ, ಜಾಸ್ತಿ ಸಕ್ಸಸ್ ಸಿಗ್ತದೆ ಅಂದ್ಕೊಬಿಡ್ತೀವಿ. ಆದರೆ ಬೇರೆ ಕಡೆ ಗಮನ ಹರಿಸೋದು ಬಿಟ್ಬಿಡ್ತೀವಿ. ಈ ರೀತಿ ಮಾಡಿದಾಗ ಫೇಲ್ಯೂರ್ ಆಗೋದು ಖಂಡಿತ. ಯಾಕಂದರೆ ಒಂದು ಕಟು ಸತ್ಯ ಏನಂದರೆ ಚೇಂಜ್, ಬದಲಾವಣೆ. ಈ ಜೀವನ ಅನ್ನೋದು ಒಂದು ಸಂಘರ್ಷ. ನಾವು ಒಂದೊಂದು ಹೆಜ್ಜೆನೂ ಹುಷಾರಾಗಿ ಹಾಕಬೇಕಾಗತ್ತೆ. ಗೆದ್ದುಬಿಟ್ವಿ ಅಂದರೆ ನಾವು ಮುಂದೂ ಗೆಲ್ತೀವಿ, ಆ ರೀತಿ ಇಲ್ಲ. ಡೋಂಟ್ ಗೆಟ್ ಓವರ್ ಅಟ್ಯಾಚ್ಡ್ ಟು ಎನಿಥಿಂಗ್. ಒಂದು ಯಶಸ್ಸು ಸಿಕ್ತು ಅಂದರೆ ಆ ಮದ ನಮ್ಮ ತಲೆಗೆ ಹತ್ತಬಾರ್ದು, ಅಹಂಕಾರಿಗಳಾಗಬಾರ್ದು. ಯಾಕಂದರೆ ಈ ಪವರ್ನ ಆಟದಲ್ಲಿ, ಈ ಶಕ್ತಿಯ ಆಟದಲ್ಲಿ ನಾವು ನಮ್ಮ ಶಕ್ತಿನ ಉಪಯೋಗಿಸ್ತೀವಿ, ಗೆದ್ವಿ. ಆದರೆ ಆ ಗೆಲುವೇ ಶಾಶ್ವತ ಅಲ್ಲ. ನಿಜವಾದ ಗೆಲುವು ಯಾವುದರಲ್ಲಿದೆ ಅಂದರೆ ಆ ನಿಮ್ಮ ಶಕ್ತಿನ, ಆ ನಿಮ್ಮ ಪವರ್ನ ಹಿಡಿತದಲ್ಲಿಟ್ಕೊಂಡಾಗ, ಕಂಟ್ರೋಲಲ್ಲಿಟ್ಕೊಂಡಾಗ, ನೀವು ಪವರ್ ಆಗಿದ್ದಾಗ. ಮುಂದಿನ ಲಾ, ವೆನೆವರ್ ಆಸ್ಕಿಂಗ್ ಫಾರ್ ಹೆಲ್ಪ್, ಅಪೀಲ್ ಫಾರ್ ಪೀಪಲ್ ಸೆಲ್ಫ್ ಇಂಟ್ರೆಸ್ಟ್, ನಾಟ್ ಫಾರ್ ದೇರ್ ಮರ್ಸಿ ಆರ್ ದೇರ್ ಗ್ರ್ಯಾಟಿಟ್ಯೂಡ್. ಯಾವ ರೀತಿ ಅರ್ಥ ಮಾಡ್ಕೋಬೋದಂದರೆ, ನಿಮಗೇನಾದರೂ ಸಹಾಯ ಬೇಕಾದರೆ ಅದರಲ್ಲಿ ಅವ್ರ ಲಾಭ ತೋರಿಸಿ. ಉದಾಹರಣೆಗೆ ನಿಮಗೆ 1 ಲಕ್ಷ ಬೇಕು ಅಂದ್ಕೊಳ್ಳೋಣ. ನಿಮ್ಮ ಹತ್ರ ಐಡಿಯಾ ಇದೆ, ಸ್ಟ್ರಾಟಜಿ ಇದೆ. ಆದರೆ ಹಣನ ಯಾವ ರೀತಿ ಕೇಳಬೇಕು ಅಂದರೆ ನಿಮ್ಮ ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸ್, ರಿಲೇಷನ್ ಯಾರೇ ಇರ್ಬೋದು, 1 ಲಕ್ಷ ಕೊಟ್ಟರೆ 2 ವರ್ಷದಲ್ಲಿ 5 ಲಕ್ಷ ಕೊಡ್ತೀನಿ. ಇಲ್ಲಿ ನೀವು ನಿಮಗೋಸ್ಕರ ಸಹಾಯ ಬಿಡ್ತಾ ಇಲ್ಲ, ಅವರ ಸ್ವಾರ್ಥ ಪೂರೈಸ್ತಾ ಇದ್ದೀರಾ. ಏನು ಗೊತ್ತಾ, ಈ ಜಗತ್ತಿನ ಒಂದು ಕಟು ಸತ್ಯ ಏನು ಗೊತ್ತಾ, ಈ ಪ್ರಪಂಚ ಸ್ವಾರ್ಥಿ. ಎಲ್ಲರೂ ತಮ್ಮ ಸ್ವಾರ್ಥನೇ ನೋಡೋದು. ಅಪ್ಪ ಅಮ್ಮನ ಹೊರತುಪಡಿಸಿ ನೀವು ಯಾರನ್ನು ಬೇಕಾದರೂ ತಗೊಳ್ಳಿ, ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ, ಗಂಡ, ಹೆಂಡತಿ, ಮಕ್ಕಳು, ಸಂಬಂಧಿಕರು, ಎಲ್ಲರೂ ಒಂದಲ್ಲ ಒಂದು ರೀತಿಯ ಸ್ವಾರ್ಥಕ್ಕಾಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ, ನಿಮ್ಮ ಜೊತೆ ಇರ್ತಾರೆ. ಕೆಟ್ಟದೇ ಅಂತಲ್ಲ, ಒಳ್ಳೆಯದು ಇರ್ಬೋದು. ಆದರೂ ಸ್ವಾರ್ಥನೇ. ಸ್ವಾರ್ಥ ಎಲ್ಲರಲ್ಲೂ ಇದೆ. ಎಲ್ಲಿವರೆಗೆ ಅವರ ಸ್ವಾರ್ಥ ಪೂರೈಸಲ್ವೋ, ತೋರಿಸಲ್ವೋ, ಅವರು ನಮ್ಮ ಜೊತೆ ಕನೆಕ್ಟ್ ಆಗಲ್ಲ, ನಮ್ಮ ಸಹಾಯಕ್ಕೆ ಬರಲ್ಲ. ನಿಮ್ಮ ಹತ್ರ ಒಂದು ಸ್ಕಿಲ್ ಇದೆ, ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಾ, ಅದಕ್ಕೋಸ್ಕರ ಎಲ್ಲಿಂದಲೋ ಜನ ಬಂದುಬಿಟ್ಟು ನಿಮಗೆ ಕನೆಕ್ಟ್ ಆಗೇ ಆಗ್ತಾರೆ. ಯಾಕಂದರೆ ಅವರ ಸ್ವಾರ್ಥ ಇದೆ.